ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಾವು ಇಂದು ಸಂತ ಸೂರದಾಸರ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ. ಸಂತ ಸೂರದಾಸರು ಕವಿಗಳು ಮತ್ತು ಗಾಯಕರು ಕೂಡ ಆಗಿದ್ದರು. ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಅವರು ರಚಿಸಿರುವ ಕವಿತೆಗಳು ಶ್ರೀಕೃಷ್ಣನ ಮೇಲಿನ ಪ್ರೇಮ ಮತ್ತು ಭಕ್ತಿಯನ್ನು ಕಾಣಬಹುದಾಗಿದೆ. ಅವರ ಹೆಚ್ಚಿನ ಕವಿತೆಗಳು ಬ್ರಜ್ ಭಾಷೆಯಲ್ಲಿ ರಚಿಸಿದ್ದಾರೆ. ಸೂರದಾಸರು ದೆಹಲಿ ಫರೀದಾಬಾದ್ ಸಮೀಪದ ಸಿಹಿ ಎಂಬ ಗ್ರಾಮದ ಕಡು ಬಡತನದ ಕುಟುಂಬದಲ್ಲಿ ಜನಿಸುತ್ತಾರೆ. ಮನೆಯವರೆಲ್ಲ ಅವರನ್ನು ಅಮಂಗಳ ಮಗು ಎಂದು ಕರೆಯುತ್ತಿದ್ದರು. ಆ ಮಗುವಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡುತ್ತಿರಲಿಲ್ಲ. ಮಗುವಿನ ಬೆಳವಣಿಗೆ ಹಾಗೆ ಸಾಗಿತು. ಅವರ ತಂದೆ ಪಂಡಿತರು ಮತ್ತು ಸಂಗೀತ ವಿದ್ವಾಂಸರು ಕೂಡ ಆಗಿದ್ದರು. ಸೂರದಾಸರು ತಂದೆ ಹಾಡುತ್ತಿದ್ದ ಹಾಡುಗಳು ಕೇಳಿಸುತ್ತಾ ಅವರು ಸಂಗೀತದ ಮೇಲೆ ಒಲವನ್ನು ಬೆಳೆಸಿಕೊಂಡರು. ಸೂರದಾಸರ ತಂದೆಗೆ ಯಾರೋ ಒಂದು ದಿವಸ ಬಂಗಾರದ ನಾಣ್ಯಗಳನ್ನು ಕೊಟ್ಟರು. ಆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಮನೆಯವರಿಗೆಲ್ಲ ತೋರಿಸಿದರು. ಆ ಬಂಗಾರ ನಾಣ್ಯವನ್ನು ಮನೆಯಲ್ಲಿಟ್ಟರು. ಆ ನಾಣ್ಯಗಳನ್ನು ರಾತ್ರಿಯಲ್ಲಿ 2 ಇಲಿಗಳು ಬಂದು ತೆಗೆದುಕೊಂಡು ಹೋದವು. ಅದನ್ನು ಬೆಳಗ್ಗೆ ನೋಡಿದಾಗ ಕಾಣಿಸಲಿಲ್ಲ. ಏನು ಹೀಗಾಯ್ತಲ್ಲ ಎಂದು ಮನೆಯವರೆಲ್ಲ ಅಳತೊಡಗಿದರು. ಆ ಸಮಯದಲ್ಲಿ ಸೂರದಾಸರು ಹೇಳುತ್ತಾರೆ, ನೀವು ನಿಜವಾದ ಸಂಪತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಇನ್ನು ನಶ್ವರವಾದ ಸಂಪತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಎಂದು ಹೇಳಿದರು ತಂದೆಗೆ. ಆ ಬಂಗಾರದ ನಾಣ್ಯಗಳು ಎಲ್ಲಿವೆ ಎಂದು ನನಗೆ ಗೊತ್ತು, ಅದನ್ನು ನಾನು ನಿಮಗೆ ಹೇಳುತ್ತೇನೆ, ನನ್ನ ಒಂದು ಷರತ್ತಿನ ಪ್ರಕಾರ ಎಂದು ಹೇಳಿದರು. ಅದಕ್ಕೆ ಒಪ್ಪಿದರು. ಅವರು ಹೇಳಿದರು, ರಾತ್ರಿಯಲ್ಲಿ 2 ಇಲಿಗಳು ಬಂದು ನಿಮ್ಮ ಬಂಗಾರದ ನಾಣ್ಯಗಳನ್ನು ಎತ್ತಿಕೊಂಡು ಆ ತೂತಿನಲ್ಲಿ ಹಾಕಿದವೆ, ಅಲ್ಲಿ ಹೋಗಿ ನೋಡಿ ಎಂದರು. ಅದರಂತೆ ಅವರು ನೋಡಿದಾಗ ಆ ನಾಣ್ಯವು ಅವರಿಗೆ ಅಲ್ಲಿ ದೊರಕಿತು. ಸೂರದಾಸರು ಹೇಳಿದರು, ನನ್ನ ಷರತ್ತಿನಂತೆ ನಾನು ಮನೆಯನ್ನು ಬಿಟ್ಟು ಹೊರಡುತ್ತೇನೆ ಎಂದರು. ಅದಕ್ಕೆ ತಂದೆ ತಾಯಿಗಳು ಸರಿ ಆಯಿತು ಎಂದು ಒಪ್ಪಿಕೊಂಡರು. ಸೂರದಾಸರು ಸಿಹಿ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ
ಒಂದು 15 ಕಿಲೋಮೀಟರ್ ದೂರದಲ್ಲಿ ವಾಸಿಸತೊಡಗಿದರು. ಆ ಊರಿನಲ್ಲಿ ಒಂದು ಮರದ ಕೆಳಗೆ ಕುಳಿತಿದ್ದ ಸಮಯದಲ್ಲಿ ಹಸುವನ್ನು ಹುಡುಕುತ್ತಾ ಒಬ್ಬ ವ್ಯಕ್ತಿ ಬಂದ. ನನ್ನ ಹಸುವು ಕಳುವಾಗಿದೆ, ನೀವೇನಾದರೂ ನೋಡಿದ್ದೀರಾ ಎಂದು ಕೇಳಿದರು. ಅದಕ್ಕೆ ಅವರು ಹೇಳಿದರು, ಪಕ್ಕದ ಹಳ್ಳಿಯಲ್ಲಿ ಗೋಶಾಲೆಯಲ್ಲಿ ನಿಮ್ಮ ಹಸುಗಳು ಇವೆ, ಹೋಗಿ ನೋಡಿ ಎಂದರು. ಅದಕ್ಕೆ ಆ ವ್ಯಕ್ತಿ ಗೋಪಾಲ ಹೋಗಿ ಹಸುಗಳನ್ನು ಹೊಡೆದುಕೊಂಡು ಬಂದರು. ಬರುವ ದಾರಿಯಲ್ಲಿ ಸೂರದಾಸರನ್ನು ಕಂಡು, ನೀವು ಹೇಳಿದಂತೆ ನನ್ನ ಹಸುಗಳನ್ನು ಕರೆದುಕೊಂಡು ಬಂದೆ. ಅದರಲ್ಲಿ ಒಂದು ಹಸು ನಾನು ನಿಮಗೆ ಕೊಡುತ್ತೇನೆ, ತೆಗೆದುಕೊಳ್ಳಿ. ನನಗೆ ಕಣ್ಣೇ ಕಾಣಿಸದು, ನಾನೇನು ಮಾಡಲಿ ಎಂದರು. ತಗೊಂಡು, ನನಗೆ ಇದು ಬೇಡ, ನನ್ನ ವ್ಯವಸ್ಥೆ ಸರಿಯಾಗಿಲ್ಲ ಎಂದಾಗ ಆ ವ್ಯಕ್ತಿ ಹೇಳಿದ, ನಿಮಗೆ ನಾನು ದಿನಾಲೂ ಈ ಹಸುವಿನ ಹಾಲು ಕೊಡುತ್ತೇನೆ ಎಂದನು. ಸೂರದಾಸರು ಸರಿ ಆಯಿತು ಕೊಡಪ್ಪ ಎಂದರು. ಸೂರದಾಸರು ಶ್ರೀಕೃಷ್ಣನ ಕವಿತೆಗಳನ್ನು ರಚಿಸಿ ಹಾಡುಗಳನ್ನು ಹಾಡುತ್ತಿದ್ದರು. ಊರಿನ ಜನರೆಲ್ಲ ಅವರ ಭಜನೆ ಕೇಳುತ್ತಾ ತಲ್ಲೀನರಾಗುತ್ತಿದ್ದರು. ಹಾಗೆ ದಿವಸ ಕಳೆದಂತೆ ಪಕ್ಕದ ಗ್ರಾಮದಲ್ಲಿ ಸಂತ ವಲ್ಲಭಾಚಾರ್ಯರು ಎನ್ನುವ ಸಂತರು ಬರುವ ವಿಷಯ ಸೂರದಾಸರ ಕಿವಿಗೆ ಬೀಳುತ್ತದೆ. ಅವರು ಗುರುಗಳ ದರ್ಶನ ಪಡೆದು ನಾನು ಅವರ ಶಿಷ್ಯನಾಗಬೇಕೆಂದು ಹೊರಟರು. ಹೋಗುವಾಗ ಅಲ್ಲಿನ ಜನರೆಲ್ಲ ಕೇಳಿದರು, ನಿನಗೆ ಅವರ ದರ್ಶನವಾಗುತ್ತದೆಯೇ ಎಂದು ಕೇಳಿದಾಗ ಅವರು ಹೇಳಿದ ಮಾತಿದು, ಅವರ ದರ್ಶನ ನನಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನನ್ನು ಅವರು ಖಂಡಿತವಾಗಿ ನೋಡೇ ನೋಡುತ್ತಾರೆ ಎಂದರು. ಜನಗಳ ಜೊತೆ ಅವರು ಹೋಗಿ ಸಂತ ವಲ್ಲಭಾಚಾರ್ಯರ ಪ್ರವಚನ ಮಾಡುತ್ತಿದ್ದ ಸ್ಥಳಕ್ಕೆ ಹೋದರು. ವಲ್ಲಭಾಚಾರ್ಯರು ಇವರನ್ನು ದೃಷ್ಟಿಸಿ ನೋಡಿ ಅವರನ್ನು ಕರೆದು, ನಿನ್ನ ಬಗ್ಗೆ ನಾನು ಕೇಳಿದ್ದೇನೆ ತುಂಬ, ನೀನು ಒಂದು ಹಾಡು ಎಂದರು. ಅದಕ್ಕೆ ಅವರು ಶ್ರೀಕೃಷ್ಣನ ಮೇಲಿನ ಹಾಡನ್ನು ಹಾಡಿದರು. ಶ್ರೀಕೃಷ್ಣನ ಮೇಲೆ ಪ್ರೀತಿ ಇವರಿಗೆ ಎಷ್ಟಿತ್ತೆಂದರೆ ಸರ್ವಸ್ವವನ್ನೆಲ್ಲ ತ್ಯಾಗ ಮಾಡಿ ಶ್ರೀಕೃಷ್ಣನ ಅಪಾರವಾದ ಪ್ರೇಮದಿಂದ ಭಕ್ತಿಯಿಂದ ಆ ಗೀತೆಗಳನ್ನು ಕೇಳಿದಂಥ ಅಲ್ಲೇ ಇರುವಂಥ ಎಲ್ಲ ಜನರು ಮಂತ್ರ ಮುಗ್ಧರನ್ನಾಗಿಸಿದ ಸೂರದಾಸರನ್ನು ಕಂಡು ಗುರುಗಳು ತುಂಬ ಸಂತೋಷದಿಂದ ಅವರನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದರು. ಸೂರದಾಸರು ಮುಂದೆ ಗುರುಗಳ ಮಾರ್ಗದರ್ಶನದಂತೆ ಅನೇಕ ಧರ್ಮಗ್ರಂಥಗಳನ್ನು ಓದುತ್ತಾ ಶ್ರೀಕೃಷ್ಣನ ವರ್ಣನೆ ಲೀಲೆಗಳನ್ನು ಕುರಿತು ಕವಿತೆಗಳನ್ನು ರಚಿಸುತ್ತಾ ಅವರ ಜೀವನ ಸಾಗಿತು. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.